ನಮಸ್ಕಾರ ಎಲ್ರಿಗೂ, ನೀವು ನೋಡ್ತಾ ಇದ್ದೀರಾ ಜಿಎಸ್ಪಿ ಕ್ಲಾಸ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಿಮಗೆ ತಿಳಿಸಿಕೊಡ್ತಿರುವಂತಹ ಮಾಹಿತಿ ಯಾವುದು ಅಂತಂದ್ರೆ, ರಾಜ್ಯ ಸರ್ಕಾರದಿಂದ ಬೆಳೆ ಹಾನಿಯಾದ ಅಥವಾ ಬೆಳೆ ನಷ್ಟ ಆದ ರೈತರಿಗೆ ಬೆಳೆ ಪರಿಹಾರದ ಹಣ ಬಿಡುಗಡೆ ಮಾಡಲು ಶುರು ಮಾಡುತ್ತಿರುವಂಥದ್ದು ಅಥವಾ ಆರಂಭ ಮಾಡುತ್ತಿರುವಂಥದ್ದು. ಬೆಳೆ ಪರಿಹಾರ ಹಣ ಪಡೆಯುವಂತಹ ರೈತರ ಪಟ್ಟಿ ಕೂಡ ಬಿಡುಗಡೆ ಆಗಿರುವಂಥದ್ದು. 2024-2025ನೇ ಸಾಲಿನ ಒಂದು ಪಟ್ಟಿ ಕೂಡ ಬಿಡುಗಡೆ ಆಗಿರುವಂಥದ್ದು. ಸೊ ಈ ಒಂದು ಲಿಸ್ಟ್ ಅಲ್ಲಿ ಅಥವಾ ಈ ಒಂದು ಪಟ್ಟಿಯಲ್ಲಿ ರೈತರ ಹೆಸರು ಇದ್ರೆ ಮಾತ್ರ ಬೆಳೆ ಪರಿಹಾರದ ಹಣವನ್ನ ಪಡೆಯಕ್ಕೆ ಅರ್ಹತೆಯನ್ನ ಹೊಂದಿರ್ತೀರಾ. ಸೊ ಈ ಒಂದು ಲಿಸ್ಟ್ ಅಲ್ಲಿ ಏನಾದರೂ ನಿಮ್ಮ ಒಂದು ಹೆಸರು ಇರಲಿಲ್ಲ ಅಂತಂದ್ರೆ ನಿಮ್ಮ ಒಂದು ಬ್ಯಾಂಕ್ ಖಾತೆಗೆ ಬೆಳೆ ಪರಿಹಾರದ ಹಣ ಬರಲ್ಲ ಸ್ನೇಹಿತರೆ. ಹಾಗಾದ್ರೆ ಬೆಳೆ ಪರಿಹಾರದ ಹಣ ಪಡೆಯುವಂತ ರೈತರ ಪಟ್ಟಿನ ಯಾವ ರೀತಿಯಾಗಿ ನಿಮ್ಮ ಒಂದು ಫೋನಿನ ಮುಖಾಂತರ ಚೆಕ್ ಮಾಡ್ಕೋಬೇಕು ಅಂತ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ತಮ್ಮಲ್ಲಿ ಒಂದು ಸಣ್ಣ ರಿಕ್ವೆಸ್ಟ್, ತಾವು ಇನ್ನೂವರೆಗೂ ನಮ್ಮ ಒಂದು ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ದಯವಿಟ್ಟು ನಮ್ಮ ಒಂದು ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವಂತಹ ಬೆಲ್ ಐಕನ್ ಅನ್ನ ಕ್ಲಿಕ್ ಮಾಡಿ. ವಿಡಿಯೋ ನೋಡುತ್ತಿರುವಂತವರು ಪ್ರತಿಯೊಬ್ಬರು ಕೂಡ ಈ ಒಂದು ವಿಡಿಯೋಕ್ಕೆ ಲೈಕ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ. ಜಿಎಸ್ಪಿ ಕ್ಲಾಸ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡೋದ್ರಿಂದ ರೈತರಿಗೆ ಉಪಯುಕ್ತ ಆಗುವಂತಹ ಮಾಹಿತಿಗಳು ಹಾಗೆ ಸರ್ಕಾರದ ಕಡೆಯಿಂದ ಸಿಗುವಂತಹ ಎಲ್ಲ ಯೋಜನೆಗಳ ಮಾಹಿತಿಗಳ ನಮ್ಮ ಒಂದು ಚಾನಲ್ ಇಂದ ನೀವು ಪಡೆದುಕೊಳ್ಳಬಹುದಾಗಿರುತ್ತೆ. ಸೊ ಅದರಿಂದಾಗಿ ದಯವಿಟ್ಟು ನಮ್ಮ ಒಂದು ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ. ಹಿಂಗಾರು ಭಾರಿ ಮಳೆಯಿಂದಾಗಿ ನಮ್ಮ ರೈತ ಬಾಂಧವರು ಬೆಳೆದಿರುವಂತಹ ಬೆಳೆ ಹಾನಿಯಾಗಿದ್ದು ಅಥವಾ ನಷ್ಟ ಆಗಿದ್ದು ನಿಮಗೆ ಈಗಾಗಲೇ ತಿಳಿದಿರುವಂತದ್ದು. ಬೆಳೆ ಹಾನಿಯಾದ ಅಥವಾ ಬೆಳೆ ನಷ್ಟ ಆದ ರೈತರ ಬ್ಯಾಂಕ್ ಖಾತೆಗೆ ಬೆಳೆ ಪರಿಹಾರದ ಹಣ ಬಿಡುಗಡೆ ಮಾಡಲು ಆರಂಭ ಮಾಡುತ್ತಿರುವಂತದ್ದು ಅಥವಾ ಶುರು ಮಾಡುತ್ತಿರುವಂತದ್ದು. ಬೆಳೆ ಪರಿಹಾರದ ಹಣವನ್ನ ರೈತರು ಪಡಿಬೇಕಾಗಿತ್ತು ಅಂತಂದ್ರೆ ಈ ಒಂದು ಲಿಸ್ಟ್ ಅಲ್ಲಿ ರೈತರ ಹೆಸರು ಕಡ್ಡಾಯವಾಗಿ ಇರಲೇಬೇಕಾಗಿರುವಂತದ್ದು. ಸೊ ಆ ಒಂದು ಲಿಸ್ಟ್ ನ ಅಂದ್ರೆ ಬೆಳೆ ಪರಿಹಾರದ ಹಣ ಪಡೆಯುವಂತ ರೈತರ ಒಂದು ಲಿಸ್ಟ್ ನ ಯಾವ ರೀತಿಯಾಗಿ ನಿಮ್ಮ ಒಂದು ಫೋನಿನ ಮುಖಾಂತರ ಚೆಕ್ ಮಾಡ್ಕೋಬೇಕು ಅಂತ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಸಂಪೂರ್ಣವಾಗಿ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ. ಮುಖ್ಯವಾಗಿ ಹಿಂಗಾರು ಮಳೆಯಿಂದಾಗಿ ನೀವು ಬೆಳೆದಿರುವಂತಹ ಬೆಳೆ ಹಾನಿಯಾಗಿತ್ತು ಅಥವಾ ಬೆಳೆ ನಷ್ಟ ಆಗಿತ್ತು ಅಂತಂದ್ರೆ ಮಾತ್ರ ಬೆಳೆ ಪರಿಹಾರದ ಹಣವನ್ನ ಪಡೆಯಕ್ಕೆ ನೀವು ಅರ್ಹತೆನ ಹೊಂದಿರ್ತೀರಾ. ಒಂದು ವೇಳೆ ನಿಮ್ಮ ಒಂದು ಬೆಳೆ ಹಿಂಗಾರು ಮಳೆಯಿಂದಾಗಿ ಏನಾದರೂ ನಷ್ಟ ಆಗಿಲ್ಲ ಅಥವಾ ಹಾನಿ ಆಗಿಲ್ಲ ಅಂತಂದ್ರೆ ನೀವು ಬೆಳೆ ಪರಿಹಾರದ ಹಣವನ್ನ ಪಡೆಯಕ್ಕೆ ಅನರ್ಹತೆ ಹೊಂದಿರ್ತೀರಾ. ಸೊ ಬೆಳೆ ಹಾನಿಯಾದ ರೈತರು ತಮ್ಮ ಒಂದು ಪಟ್ಟಿನ ಯಾವ ರೀತಿಯಾಗಿ ನಿಮ್ಮ ಒಂದು ಫೋನಿನ ಮುಖಾಂತರ ಚೆಕ್ ಮಾಡ್ಕೋಬೇಕು ಅಂತ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಮೊದಲನೇದಾಗಿ ನಿಮ್ಮ ಒಂದು ಫೋನಿನ ಮುಖಾಂತರ ಇಲ್ಲಿ ಕಾಣುವಂತಹ ಈ ಒಂದು ಅಫಿಷಿಯಲ್ ವೆಬ್ಸೈಟ್ಗೆ ನೀವು ಭೇಟಿ ನೀಡಬೇಕಾಗಿರುವಂತದ್ದು. ಫ್ರೂಟ್ಸ್ ಅಂತ ಹೇಳ್ತಾರೆ ನೋಡಬಹುದು. ಫ್ರೂಟ್ಸ್ PM ಕಿಸಾನ್ ಅಂತ ಬಂದಿದೆ. ಇದು ನಮ್ಮ ಕರ್ನಾಟಕ ಸರ್ಕಾರದ ಒಂದು ಅಫಿಷಿಯಲ್ ವೆಬ್ಸೈಟ್ ಆಗಿರುವಂತದ್ದು. ಈ ಒಂದು ಅಫಿಷಿಯಲ್ ವೆಬ್ಸೈಟ್ ಲಿಂಕ್ ನಾನು ಈ ವಿಡಿಯೋ ಕೆಳಗಿರುವಂತಹ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ. ನೀವು ಅಲ್ಲಿಂದ ಓಪನ್ ಮಾಡ್ಕೊಂಡ್ರೆ ಇಲ್ಲಿ ಕಾಣುವಂತಹ ಈ ಒಂದು ಅಫಿಷಿಯಲ್ ವೆಬ್ಸೈಟ್ ಓಪನ್ ಆಗುತ್ತೆ. ಸೊ ಓಪನ್ ಆದ ನಂತರ ಇಲ್ಲಿ ನಿಮಗೆ ಕಾಣ್ತಿದೆ ನೋಡಬಹುದು PM ಕಿಸಾನ್ ಬಗ್ಗೆ ಅಂತ ಬಂದಿರುತ್ತೆ. ಇಲ್ಲಿ ವರದಿಗಳು ಅಂತ ಇದೆ ನೋಡಬಹುದು. ಸೊ ಇದ್ರ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇಲ್ಲಿ ಮತ್ತೊಂದು ಪೇಜ್ ಕೂಡ ಓಪನ್ ಆಗುತ್ತೆ. ಇಲ್ಲಿ ವರದಿಗಳು ಅಂತ ಬಂದಿದೆ ನೋಡಬಹುದು. ಸೊ ವರದಿಗಳ ಮೇಲೆ ನೀವು ಕ್ಲಿಕ್ ಮಾಡ್ಕೊಂಡ ನಂತರ ಕೆಳಗಡೆ ಘೋಷಿಸಿದ ರೈತರ ಪಟ್ಟಿ ಅಂತ ಬಂದಿರುತ್ತೆ. ಸೊ ಇದ್ರ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡ ನಂತರ ಸೆಲೆಕ್ಟ್ ಡಿಸ್ಟ್ರಿಕ್ಟ್ ಅಂತ ಬಂದಿರುತ್ತೆ. ಜಿಲ್ಲೆನ ನೀವು ಆಯ್ಕೆ ಮಾಡ್ಕೋಬೇಕಾಗಿರುವಂತದ್ದು. ಸೆಲೆಕ್ಟ್ ಡಿಸ್ಟ್ರಿಕ್ಟ್ ಮೇಲೆ ಕ್ಲಿಕ್ ಮಾಡ್ಕೊಂಡ ನಂತರ ನಮ್ಮ ಕರ್ನಾಟಕದಲ್ಲಿರುವಂತಹ ಎಲ್ಲ ಜಿಲ್ಲೆಗಳು ಕೂಡ ಬಂದಿರುತ್ತೆ. ನಿಮ್ಮ ಒಂದು ಜಿಲ್ಲೆ ಯಾವುದಾಗಿರುತ್ತೋ ಸೊ ಆ ಒಂದು ಜಿಲ್ಲೆನ ಆಯ್ಕೆ ಮಾಡ್ಕೊಳ್ಳಿ. ನಂತರ ಇಲ್ಲಿ ತಾಲೂಕು ಅಂತ ಬಂದಿರುತ್ತೆ. ಸೊ ನಿಮ್ಮ ಒಂದು ತಾಲೂಕು ಯಾವುದಾಗಿರುತ್ತೋ ಆ ಒಂದು ತಾಲೂಕನ್ನ ಕೂಡ ಆಯ್ಕೆ ಮಾಡ್ಕೋಬೇಕಾಗಿರುವಂತದ್ದು. ಸೊ ಅದೇ ರೀತಿಯಾಗಿ ಇಲ್ಲಿ ಹೋಬಳಿ ಕೂಡ ಕೊಟ್ಟಿರುವಂತದ್ದು. ಸೊ ನಿಮ್ಮ ಒಂದು ಹೋಬಳಿನ ಕೂಡ ಇಲ್ಲಿ ಆಯ್ಕೆ ಮಾಡ್ಕೋಬೇಕಾಗಿರುವಂತದ್ದು. ಹೋಬಳಿನ ಆಯ್ಕೆ ಮಾಡ್ಕೊಂಡ ನಂತರ ಗ್ರಾಮ ಅಥವಾ ವಿಲೇಜ್ ಅಂತ ಬಂದಿರುತ್ತೆ. ನಿಮ್ಮ ಒಂದು ವಿಲೇಜ್ ನ ಇಲ್ಲಿ ಆಯ್ಕೆ ಮಾಡ್ಕೋಬೇಕಾಗಿರುವಂತದ್ದು. ನಿಮ್ಮ ಒಂದು ಹಳ್ಳಿ ಆಗಿರ್ಬೋದು ಅಥವಾ ಗ್ರಾಮ ಯಾವುದಾಗಿರುತ್ತೋ ಸೊ ಅದನ್ನ ಆಯ್ಕೆ ಮಾಡ್ಕೊಳ್ಳಿ. ಆಯ್ಕೆ ಮಾಡ್ಕೊಂಡ ನಂತರ ವೀಕ್ಷಿಸು ಅಂತ ಇದೆ ನೋಡಬಹುದು ಪಕ್ಕದಲ್ಲಿ. ಇದ್ರ ಮೇಲೆ ನೀವು ಇಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ. ಬೆಳೆ ಪರಿಹಾರದ ಹಣ ಪಡೆಯುವಂತಹ ರೈತರ ಪಟ್ಟಿ ಅಥವಾ ಲಿಸ್ಟ್ ಕೂಡ ಇಲ್ಲಿ ಬಂದಿರುವಂತದ್ದು ಲೈವ್ ಆಗಿ ನಿಮಗೆ ತೋರಿಸ್ತಾ ಇದೀನಿ. ಇಲ್ಲಿ ನೋಡಬಹುದು ಬೆಳೆ ಪರಿಹಾರದ ಕಡೆಯಿಂದ ಹಣ ಪಡೆಯುವಂತಹ ರೈತರ ಪಟ್ಟಿ ಈ ರೀತಿಯಾಗಿ ಇರುವಂತದ್ದು. ಸೊ ನಿಮ್ಮ ಒಂದು ಊರಿನಲ್ಲಿರುವಂತಹ ರೈತರ ಪಟ್ಟಿ ಆಗಿರುತ್ತೆ. ಸೊ ಈ ಒಂದು ಪಟ್ಟಿಯಲ್ಲಿ ನಿಮ್ಮ ಒಂದು ಹೆಸರು ಇದೆಯೋ ಇಲ್ವೋ ಅಂತ ಸರಿಯಾಗಿ ಚೆಕ್ ಮಾಡ್ಕೊಳ್ಳಿ. ಇಲ್ಲಿ ಸ್ಕ್ರೋಲ್ ಡೌನ್ ಮಾಡ್ತಾ ಹೋದ್ರೆ ಅಥವಾ ಕೆಳಗಡೆ ಬರ್ತಾ ಹೋದ್ರೆ ನಿಮ್ಮ ಒಂದು ಹೆಸರು ಏನಾದರೂ ಈ ಒಂದು ಲಿಸ್ಟ್ ಅಲ್ಲಿ ಇತ್ತು ಅಂತಂದ್ರೆ ನೀವು ಬೆಳೆ ಪರಿಹಾರದ ಹಣವನ್ನ ಪಡೆಯಕ್ಕೆ ಅರ್ಹತೆನ ಹೊಂದಿರ್ತೀರಾ. ಈ ಒಂದು ಮಾಹಿತಿ ಎಲ್ರಿಗೂ ತಿಳಿದಿರಲಿ ಅಂತ ನಾನು ಇವತ್ತಿನ ವಿಡಿಯೋದ ಮೂಲಕ ನಿಮಗೆ ಮಾಹಿತಿನ ತಿಳಿಸ್ಕೊಟ್ಟಿದ್ದೀನಿ. ಸೊ ಈ ಒಂದು ಮಾಹಿತಿ ನಿಮಗೆ ಇಷ್ಟವಾಗಿತ್ತು ಅಂತಂದ್ರೆ ಮಾಹಿತಿ ಅಥವಾ ವಿಡಿಯೋಕ್ಕೊಂದು ತಪ್ಪದೆ ಲೈಕ್ ಮಾಡಿ ಹಾಗೂ ಎಲ್ರಿಗೂ ಈ ವಿಡಿಯೋನ ಶೇರ್ ಮಾಡಿ. ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ವಿಡಿಯೋ ನೋಡಿದ್ದಕ್ಕಾಗಿ ನಿಮಗೆ ತುಂಬಾ ಧನ್ಯವಾದಗಳು.